ಆಂಜನೇಯ ಸ್ವಾಮಿನ ದ್ವೇಷ ಮಾಡೋ ಊರು, ಆಂಜನೇಯನ ಹೆಸರು ಹೇಳಿದ್ರೇನೆ ಊರಿಂದ ಓಡಿಸೋ ಜನರು ನಮ್ಮ ದೇಶದಲ್ಲಿ ಇದಾರೆ ಅನ್ನೋದನ್ನ ನಂಬ್ತೀರಾ? ನೀವು ಕೇಳ್ತಾ ಇರೋದು ನಿಜನೇ. ನಮ್ಮ ಮಹಾರಾಷ್ಟ್ರದಲ್ಲಿರೋ ದೈತ್ಯಾನಂದ್ ಈ ಊರಲ್ಲಿ ಒಂದೇ ಒಂದು ಆಂಜನೇಯನ ವಿಗ್ರಹ ಕೂಡ ಇಲ್ಲ. ಅದಲ್ದೇನೆ ಆಂಜನೇಯನ ಹೆಸರಲ್ಲಿರೋ ಮಾರುತಿ ಕಾರನ್ನು ಕೂಡ ಈ ಊರೊಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಇಷ್ಟಕ್ಕೂ ಆಂಜನೇಯನ ಮೇಲೆ ಈ ಊರಿನ ಜನ ಇಷ್ಟೊಂದು ದ್ವೇಷ ಮಾಡೋದಕ್ಕೆ ಕಾರಣ ಈ ಊರಿನ ಸ್ಥಳ ಪುರಾಣದಲ್ಲಿರೋ ಒಂದು ಕತೆ. ತ್ರೇತಾಯುಗದಲ್ಲಿ ಇದೇ ಪ್ರಾಂತ್ಯದಲ್ಲಿ ನಿಂಬ ದೈತ್ಯ ಅನ್ನೋ ರಾಕ್ಷಸ ನೆಲೆಸಿರ್ತಾನೆ. ಆದ್ರೆ ಬೇರೆ ರಾಕ್ಷಸರ ತರ ಅಲ್ದೇನೆ ಆತ ತುಂಬಾ ಕರುಕಾಟಕದಿಂದ ಈ ಊರನ್ನ ರಕ್ಷಣೆ ಮಾಡ್ತಾ ಯಾವಾಗ್ಲೂ ರಾಮನಾಮ ಸ್ಮರಣೆನ ಮಾಡ್ತಾ ಇರ್ತಾನೆ. ರಾವಣ ಯುದ್ಧ ಮುಗಿದ ಮೇಲೆ ರಾಮನ ಕೀರ್ತಿನ ಎಲ್ಲೆಡೆ ಬೆಳಕಿಸಬೇಕು ಅಂತೇಳಿ ಆಂಜನೇಯ ಸ್ವಾಮಿ ಪ್ರಪಂಚ ಯಾತ್ರೆಯ ಭಾಗವಾಗಿ ಈ ಊರಿಗೂ ಕೂಡ ಕಾಲಿಡ್ತಾನೆ. ಆದ್ರೆ ಆ ಊರಿನ ಜನ ಆದಿಪುರುಷರಾದ ಶ್ರೀರಾಮಚಂದ್ರರನ್ನು ಪೂಜಿಸೋದು ಬಿಟ್ಟು ಒಬ್ಬ ರಾಕ್ಷಸನ ಪೂಜಿಸುತ್ತಿದ್ದಾರೆ ಅಂತೇಳಿ ಆ ನಿಂಬ ದೈತ್ಯ ರಾಕ್ಷಸನ ಮೇಲೆ ಯುದ್ಧ ಮಾಡ್ತಾನೆ. ದಿಕ್ಕುಗಳನ್ನೇ ಬದಲಿಸಾಗಿ ಯುದ್ಧ ಮಾಡ್ತಾ ಇರೋ ಆ ಇಬ್ಬರನ್ನು ಕಂಡು ಸಾಕ್ಷಾತ್ ಶ್ರೀರಾಮಚಂದ್ರನೇ ಪ್ರತ್ಯಕ್ಷ ಆಗಿ ಅಲ್ಲಿಗೆ ಬಂದು ಆ ಇಬ್ಬರನ್ನು ಶಾಂತಗೊಳಿಸ್ತಾರೆ. ಆವಾಗ್ಲೇ ಆಂಜನೇಯ ಸ್ವಾಮಿಗೆ ಶ್ರೀರಾಮಚಂದ್ರರು ನಿಂಬ ದೈತ್ಯನ ರಾಮ ಭಕ್ತಿಯನ್ನು ವಿವರಿಸಿ ಇನ್ನು ಮುಂದೆ ಈ ಊರಲ್ಲಿ ನಿಂಬ ದೈತ್ಯನನ್ನು ಮಾತ್ರ ಪೂಜಿಸ್ತಾರೆ ಅಂತ ಹೇಳಿ ಆ ಪ್ರಾಂತ್ಯಕ್ಕೆ ನಿಂಬ ದೈತ್ಯನನ್ನೇ ಕ್ಷೇತ್ರ ಪಾಲಕನಾಗಿ ನೇಮಿಸ್ತಾರೆ. ಆದ್ರೂ ಕೂಡ ಅಂದು ತನ್ನ ಜೊತೆ ಯುದ್ಧ ಮಾಡಿದ ಆಂಜನೇಯನ ಮೇಲೆ ಇನ್ನೂ ಕೋಪ ತೀರಿಲ್ಲ ಅಂತೇಳಿ ಆ ಊರಿನ ಜನರು ಯಾರೇ ಆ ಊರಲ್ಲಿ ಆಂಜನೇಯನ ಹೆಸರು ಇಟ್ಕೊಂಡ್ರು ತುಂಬಾ ತೊಂದರೆಗಳನ್ನ ಅನುಭವಿಸ್ತಾರೆ, ಪಡಬಾರ್ದ ಕಷ್ಟ ಪಡ್ತಾರೆ ಅಂತೇಳಿ ಇನ್ನೂ ತುಂಬಾ ಬಲವಾಗಿ ನಂಬ್ತಾರೆ. ಅದಕ್ಕೆ ದೈತ್ಯಾನಂದೂರಲ್ಲಿ ಒಂದೇ ಒಂದು ಆಂಜನೇಯನ ವಿಗ್ರಹ ಕೂಡ ಇಲ್ಲ. ಅದಲ್ದೇನೆ ಆಂಜನೇಯನ ಹೆಸರಲ್ಲಿರೋ ಮಾರುತಿ ಕಾರನ್ನು ಕೂಡ ಊರೊಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಶನ್ ಜೊತೆ ಮತ್ತೆ ಸಿಗ್ತೀನಿ.